ನನ್ನ ತಂಗಿಯಮ್ಮ ಒಂದು ಮಾತಂದ್ರೆ ಅದು ಬರೀ ಮಾತಾಗಿರಲ್ಲ, ಚಾಲೆಂಜ್ ಆಗಿರುತ್ತೆ. ಇವತ್ತು ನನ್ನ ತಂಗಿಯಮ್ಮ ನಿನ್ನ ಎದುರುಗಡೆ ಚಾಲೆಂಜ್ ಮಾಡಿದಾಳಂತಂದ್ರೆ ಮುಗೀತು. ಈ ಮನೇಲಿ ನೀನು ಹೇಗಿರ್ತೀಯ ಅಂತ ನಾವು ನೋಡ್ತೀವಿ. ಮಮ್ಮ, ನನ್ನ ಕೈಯಲ್ಲಿ ತಡಿಯಕ್ಕಾಗ್ತಿಲ್ಲ. ಆ ಗೀತಾಗೊಂದು ಗತಿ ಕಾಣಿಸ್ದೆ ನನಗೆ ನಿದ್ದೆ ಬರಲ್ಲ. ಸಿಟ್ಟು ಮಾಡ್ಕೋಬೇಡ, ಕಂಟ್ರೋಲ್. ಅಂದ್ರೆ ಈ ಜಗತ್ತಲ್ಲಿ ಯಾರ ಮನೆಗೆ ಹೋಗಿ ಜಾಂಡ ಕೊರ್ಬೋದಾ? ನೋಡು ವಿಜಿ, ಈಗ ನಾವು ಯಾವುದೇ ಪ್ರಶ್ನೆ ಕೇಳಬಾರದು. ಯಾಕಂದ್ರೆ ಅವಳು ಮೀಡಿಯಾ ಪ್ರೆಸ್ ಮುಂದೆ ಹೋಗಿ ನಾನೇ ಈ ಮನೆ ಸೊಸೆ ಅಂತ ಸಮರ್ಥನೆ ಮಾಡ್ಕೊಳ್ತಾಳೆ. ಹಾಗಾದ್ರೆ ಅದನ್ನ ಒಪ್ಕೊಂಡು ತೆಪ್ಪಗಿರ್ಬೇಕಾ? ಸದ್ಯಕ್ಕೆ ನೀನು ತೆಪ್ಪಗಿರು. ಯಾಕಂದ್ರೆ ಈ ಕೇಸ್ನ ನನ್ನ ತಂಗಿಯವ್ವ ದಿ ಗ್ರೇಟ್ ಭಾನುಮತಿ ತಗೊಂಡಾಗಿದೆ. ಅವಳ ಪ್ಲಾನ್ಗಳೇನು ಸಾಮಾನ್ಯದಾಗಿರಲ್ಲ. ಅದರಲ್ಲೂ ನಿನಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಅವಳು ಯಾವ ಲೆವೆಲ್ಗೆ ಬೇಕಾದ್ರೆ ಇಳಿಯೋಕೆ ಹೆಸರೋಳಲ್ಲ. ಅಲ್ಲಿ ತನಕ ನೀನು ಯಾವುದೇ ತಂಟೆ ತಕರಾರು ಮಾಡದೆ. ನಾನೇನು ಆತರ ಪಡಕ್ಕಾಗತ್ತೆ ಹೇಳು? ನೀನ್ ಬೇರೆ ಫುಲ್ ಎಣ್ಣೆ ಏಟಲ್ಲಿದ್ದೀಯಾ. ಇವತ್ತೇ ನನ್ನ ಫಸ್ಟ್ ನೈಟ್ ಅಂತ ಜೋಶಲ್ಲಿ ಮಧುಚಂದ್ರಕ್ಕೆ ಧುಮುಕಿದ್ರೆ ಎಲ್ಲ ಅಲ್ಲೋಲ ಕಲ್ಲೋಲ. ಅವಳ ಜೊತೆ ಜೀವನನ ಅದು ಕನ್ಸ್ ಮನ್ಸಲ್ಲೂ ಸಾಧ್ಯ ಇಲ್ಲ ಮಮ್ಮ. ಗೀತಾ ನಮ್ಮ ಬದುಕಲ್ಲಿರೋ ಅಸಹ್ಯ. ಸರಿ, ಎಲ್ಲ ಸರಿನಪ್ಪ, ಆದ್ರೆ ನಿನ್ನ ಹುಷಾರಲ್ಲಿ ನೀನಿರ್ಬೇಕು ವಿಜಯ್. ಅಪ್ಪಿತಪ್ಪಿ ನೀನು ಎಡವಿ ಅವಳು ಗಟ್ಟಿಯಾಗಿ ನಿಲ್ಲಕ್ಕೆ ನಿನ್ನ ದಾರಿ ಮಾಡಿ ಕೊಡಬಾರ್ದು. ಯಾಕಂದ್ರೆ ನಿನ್ನ ಗತ ಇತಿಹಾಸಗಳು ನನ್ನ ಕಣ್ಣ ಮುಂದೆ ಹಸಿ ಹಸಿಯಾಗಿದೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮ್ಯಾಮ್. ಈ ಮನೆ ಗಲೀಜನ್ನ ಗೋಲ್ಗಪ್ಪ ಅಂತ ತಿನ್ನಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ? ಇನ್ನೊಂದ್ಸತಿ ಆ ಅಸಹ್ಯನ ಮುಟ್ಟ ಮಾತಾಡಬೇಡ. ಅಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ. ಪಾಪ ಅಮ್ಮಂಗೂ ಆತಂಕ ಆಗಿರ್ಬೇಕು. ಇಲ್ಲಿರೋ ಆತಂಕ ಅವ್ರಿಗೆ ಮುಟ್ಬಾರ್ದು. ಹಾ ಹೇಳಮ್ಮ. ಗೀತಾ, ಏನಮ್ಮ ಇದು? ಎಲ್ಲ ಸರಿ ಮಾಡ್ತೀನಿ, ಆಶೀರ್ವಾದ ಮಾಡಮ್ಮ ಅಂತ ಹೇಳಿ ಹೋಗ ಮಂತ್ರಿ ಮಗನ ಮದ್ವೆ ಆಗಿದೆಯಲ್ಲ. ಹೌದಮ್ಮ. ಯಾರನ್ನ ದ್ವೇಷಿಸ್ತಾ ಇದೆಯೋ ಹೋಗಿ ಅವನಿಗೆ ಹೆಂಡತಿ ಆಗಿದ್ಯಾ? ಏನೇ ಜೀವನ ಇದು? ಒಂದು ಹೆಣ್ಣಿಗೆ ಮದುವೆ ಅನ್ನೋದು ಬಹಳ ಮುಖ್ಯ ಅಮ್ಮ. ಆ ಮದುವೆ ಆದ್ಮೇಲೆ ಅವಳು ಜೀವನದ ಬೇರೆ ಒಂದು ಹಂತಕ್ಕೆ ಹೋಗ್ತಾಳೆ ಕಣೆ. ಆ ವಿಚಾರನ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆತರ ಪಟ್ಟು ತಗೋಬಾರ್ದು. ಆದ್ರೆ ನೀನು ಅಮ್ಮ, ನನ್ನ ಬದುಕಲ್ಲಿ ಮದುವೆ ಅನ್ನೋ ವಿಷಯದಲ್ಲಿ ಯೋಚನೆ ಮಾಡೋದಕ್ಕೆ ಎಲ್ಲ ಅವಕಾಶ ಐತೆ ಹೇಳು. ಯೋಚನೆ ಮಾಡಿದ್ರು ನನ್ನ ಬೈಕೆ ಗೆಲ್ತಿತ್ತಾ? ಇಲ್ಲ. ಅಪ್ಪ ನೋಡಿದ ಗಂಡನ ಒಪ್ಕೊಬೇಕಿತ್ತು, ಅಥವಾ ಅಪ್ಪನ ವಿರುದ್ಧ ನಿಂತು ಮನೆಯಿಂದ ಆಚೆ ಬರ್ಬೇಕಿತ್ತು. ಬೇರೆ ಕಾರಣದಿಂದ ಅಪ್ಪ ನನ್ನ ಮನೆಯಿಂದ ಆಚೆ ಹಾಕಿದಾಯ್ತು. ಸಂದರ್ಭ ನನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂತು. ಇದರಿಂದ ಅರ್ಥ ಆಗಿದ್ದು ಒಂದೇ ಅಮ್ಮ, ಮನುಷ್ಯ ಎತ್ತೋರ್ ಬೆಳೆಸೋ ಕೂಸಲ್ಲ, ತಾನೇ ಬೆಳೆಯೋ ಗಿಡ ಅಲ್ಲ, ಸಂದರ್ಭ ನಡೆಸೋ ಕಾಯಿ ಅಷ್ಟೆ. ಅಂದ್ರೆ ನೀನು ಸಂದರ್ಭಕ್ಕೆ ಬಲಿ ಹಾಕ್ಬಿಟ್ಟ ಗೀತಾ? ಸಂದರ್ಭನ ಬಳಸ್ಕೊಂಡು ಬಲಿತಾ ಇದ್ದೀನಿ, ಬದುಕನ್ನ ಕಲಿತಾ ಇದ್ದೀನಿ ಅಮ್ಮ. ನನಗೇನು ಹೇಳ್ಬೇಕು ಒಂದು ಅರ್ಥ ಆಗ್ತಿಲ್ಲ. ಏನೇನೋ ಮಾತಾಡ್ಬೇಕು ಅನಿಸ್ತಾ ಇದೆ, ಏನೇನೋ ಕೇಳಬೇಕು ಅನ್ನಿಸ್ತಾ ಇದೆ, ಆದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ, ನಾನು ಆರಾಮಾಗೇ ಇದ್ದೀನಿ.
ನೆಮ್ಮದಿಯಾಗಿ ಮಲ್ಕೋ. ಎಲ್ಲಿದೆ ನೆಮ್ಮದಿ? ನಿನ್ನನ್ನು ದ್ವೇಷಿಸೋರ್ ಮನೆಗೆ ನೀನು ಹೋಗಿ ಸೇರ್ಕೊಂಡಿದ್ಯಾ? ಅಲ್ಲಿ ಅವ್ರು ನಿನ್ನನ್ನು ಸ್ವೀಕರಿಸಿದಾರೋ ಇಲ್ವೋ? ಅವರೆಲ್ಲ ನಿನ್ನ ಸ್ವೀಕರಿಸಿದಾರೇನೆ? ಹೇಳೆ. ಪ್ರೀತಿಯಿಂದ ಸ್ವೀಕರಿಸಿದಾರಾ? ಒತ್ತಾಯಕ್ಕೆ ಸ್ವೀಕರಿಸಿದಾರಾ? ಅಥವಾ ಅನಿವಾರ್ಯಕ್ಕೆ ಸ್ವೀಕರಿಸಿದಾರಾ? ಅಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ್ನಲ್ಲ. ಇಲ್ಲಿ ನಿಮ್ಮಪ್ಪನೂ ತುಂಬಾ ಆತಂಕದಲ್ಲಿದ್ದಾರೆ ಕಣೆ ಗೀತಾ. ನಾವು ಯಾರು ಸವಾಸ ಬೇಡ ಅಂತಿದ್ವು, ಹೋಗಿ ಅವ್ರ ಮನೆಯಲ್ಲೇ ಮಗ್ಗಲು ಮುಳ್ಳಾಗಿದ್ದಾಳೆ, ಅವರಿಂದ ಇನ್ನೂ ನಮ್ಗೆ ಏನೇನು ಕಾದಿದ್ಯೋ ಅಂತಿದ್ರು. ಇದೆಲ್ಲ ಕೇಳಿದ್ರೆ ನನಗೆ ತುಂಬಾ ಭಯ ಆಗುತ್ತೆ ಕಡೆ. ನನಗೇನಾದ್ರೂ ಪರವಾಗಿಲ್ಲ ಅಮ್ಮ, ಆದ್ರೆ ಅಪ್ಪಂಗೇನು ಆಗ್ದಿರೋ ಥರ ನೋಡ್ಕೊತೀನಿ. ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ಬಿಡಮ್ಮ. ಅಂದ್ರೆ ನಿನಗಲ್ಲ ಅಪಾಯ ಆಗುತ್ತೆ ಅಂತ ಹೇಳ್ತಿದ್ಯಾ? ಅಮ್ಮ, ನನಗೇನು ಆಗಿಲ್ಲ, ನಾನು ಗಟ್ಟಿಯಾಗೇ ಇದ್ದೀನಿ, ನೀನು ಗಟ್ಟಿಯಾಗೇ ಇರು. ನಿನ್ನ ಮಗಳು ಯಾವುದೇ ಕಾರಣಕ್ಕೂ ಕೆಟ್ಟೋಳು ಅನ್ಸ್ಕೊಂಡು ಬಾಳಲ್ಲ ಅಲ್ವೇ? ನಾನು ಹೇಳೋದು ಅಮ್ಮ, ನಾನೇ ನಾಳೆ ನಾಡಿದಷ್ಟರಲ್ಲಿ ನಿನಗೆ ಫೋನ್ ಮಾಡಿ ಹೇಳ್ತೀನಮ್ಮ. ಆರಾಮಾಗಿ ಮಲ್ಕೋ. ಇನ್ನೇನಾದ್ರೂ ಮಾತಾಡೋದಿತ್ತಾ? ಊಟ ಆಯ್ತಮ್ಮ? ಮಲ್ಗೋದೊಂದೇ ಬಾಕಿ ಅಮ್ಮ. ಆರೋಗ್ಯ ಹುಷಾರು. ಗುಡ್ ನೈಟ್. ರೀ, ಏನಾಯ್ತ್ರಿ? ಏನಿಲ್ಲ ಸುಶೀಲ, ಈ ಜಗತ್ನಲ್ಲಿ ಮನುಷ್ಯನಿಗಿಂತ ದುಡ್ಡಿಗೆ ಬೆಲೆ. ಆ ಮೂರ್ತಿ ನೋಡು, ನಂಗೆ ದಾರಿ ಸಿಕ್ತಾಗ ಏಕವಚನದಲ್ಲಿ ಮಾತಾಡ್ಸೋನು. ಆದ್ರೆ ಈಗ ನಮ್ಮ ಮನೆಗೆ ಬಂದು ರಾಯರೇ ಸರ್ ಅಂತಾನೆ, ನಿನ್ನನ್ನ ಅಮ್ಮವರೇ ಮೇಡಮ್ ಅಂತಾನೆ. ಅದೇ ಅವತ್ತು ಬ್ಯಾಂಕ್ ಅವ್ರು ಬಂದು ನಮ್ಮನೆ ಬಾಗಿಲಿಗೆ ಬೀಗ ಹಾಕ್ದಾಗ ಇದೇ ಮೂರ್ತಿ ಬಾಯಿ ಬಂದಂಗೆ ಮಾತಾಡ್ತಿದ್ದಂತೆ. ಇವತ್ತು ನಮ್ಮನೆ ತನಕ ಬಂದು ನಮ್ಮ ಬಕೆಟ್ ಹಿಡಿತಾ ಇದ್ದಾರೆ. ಜಗತ್ತು ಎಷ್ಟು ವಿಚಿತ್ರ ಅಲ್ವಾ ಸುಶೀಲ? ಮೊನ್ನೆ ಬೀದಿಲ್ ಬಿದ್ದಿದ್ದೆ, ನಿನ್ನೆ ಟಿಕೆಟ್ ತಗೊಂಡು ಈ ಭೂಮಿಯಿಂದ ಹೋಗೋಕೆ ರೆಡಿ ಆಗಿದ್ದೆ. ಆದ್ರೆ ಇವತ್ತು ನನ್ನ ಹತ್ರದವರೆಲ್ಲ ನನ್ನನ್ನು ಬಾಳೆತ್ರ ಅಂತಿದ್ದಾರೆ. ನೀನೇನಂತೀಯ ಸುಶೀಲ? ನಾನೇನು ಹೇಳಲ್ಲಪ್ಪ, ಯಾಕೆಂದ್ರೆ ನಾನು ಹೇಳೋದು ನಿಮ್ಗೆ ಆಗ ಬರಲ್ಲ ಅಂತ ನನಗೆ ಅರ್ಥ ಆಗಿದೆ. ಆಗ ಬರೋದು ಬೇರೆ ಕಣೆ, ಆಗದೆ ಬರೋದು ಬೇರೆ. ಅದು ಬೇರೆದ್ ಬಂದಾಗ ಹೇಗೆ ಸ್ವೀಕರಿಸ್ಬೇಕು ಅಂತ ಗೊತ್ತಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದೇನೆ ಕಣೆ. ಇದೇ ಒಂಥರ ನಿಜವಾದ ನರಕ ಅನಿಸ್ತಾ ಇದೆ. ತಿಂಡಿ ಏನು ಮಾಡಲಿ ರೀ? ತಿಂಡಿ ಏನು ಬೇಡ ಕಣೆ, ಯಾಕೋ ಇವತ್ತು ಕಾಫಿಗೆ ಹೊಟ್ಟೆ ತುಂಬೋಗಿದೆ. ಹಾಗೆ ನಿಮ್ಮ ಕೋಪನೂ ಕಡಿಮೆ ಆಗಿದೆ ಅನ್ನಿಸ್ತಿದೆ. ಅಂದ್ರೆ ಏನಿಲ್ಲ, ಮಗಳ ವಿಷಯ ಬಂದ ತಕ್ಷಣ ಊರು ಅಂತಿದ್ರಲ್ಲ, ಇವತ್ತು ಗೀತನ ವಿಷಯ ಬಂದಾಗ ನಿಮ್ಮ ಮುಖದಲ್ಲಿ ಸಿಟ್ಟೆ ಕಾಣಲಿಲ್ಲ? ಅದು ರೀ, ನಾನು ಕೊಡ್ತೀನಿ, ಡಬಲ್ ಕೊಡು. ಸ್ನಾನ ಮಾಡಿ ಬಂದು ಗೀತನ ಜೊತೆ ಮಾತಾಡಬೇಕು. ಮನೇಲಿ ಯಾರಿಗೂ ಕಿವಿ ಕೇಳಿಸೋದಿಲ್ವಾ? ಕರೆದ ತಕ್ಷಣ ಬಂದು ನಿಲ್ಲೋದಕ್ಕೇನ್ ರೋಗ? ಅಮ್ಮ, ಏನಾಯ್ತಮ್ಮ? ಸಾರಿ ಅಮ್ಮ, ರೂಮಲ್ಲಿದ್ದೆ, ಕೇಳಿಸ್ಲಿಲ್ಲ.
ಸತ್ಯ ಹೇಳಿ, ಈ ಮನೆಗೆ ನಿನ್ನೆಯಿಂದ ಆಗದಿರೋ ವೈರಸ್ ಒಂದು ಬಂದು ಸೇರ್ಕೊಂಡಿದೆ. ಅದ್ ಯಾರು ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ಅವಳು ಈ ಮನೆಗೆ ಸಂಬಂಧ ಪಡೆದವಳು, ಬೇಡ ಅಂದ್ರೂ ಬಂದು ಒಕ್ಕರ್ಸ್ಕೊಂಡಿರೋಳು. ಅಷ್ಟೇ ಅಲ್ಲ, ಈ ಮನೆ ಶಾಂತಿನೇ ಕೆಡಿಸ್ಬೇಕು ಅಂತ ಬಂದು ಸೇರ್ಕೊಂಡಿರೋ ವೈರಸ್ ಅದು. ಅಂತ ವೈರಸ್ನ ಒದ್ದೋಡಿಸ್ಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಆದ್ರೆ ನೀವ್ ಮಾಡ್ತಾ ಇರೋದೇನು? ಬಂದಿರೋ ಪಿಶಾಚಿಗೆ ಬೆಚ್ಚಿಗೆ ಪಾಚ್ಕೊಮ್ಮ ಅಂತ ಹೇಳಿ ದಿಂಬು ಬೆಚ್ಚಿಟ್ಟು ತಂದ್ಕೊಟ್ಟಿದ್ದೀರಾ. ಯಾವ ಗಲೀಜಿಂದ ಕಸ ಗುಡ್ಸಿ ಎತ್ತಾಕ್ಬೇಕೋ ಅಂತ ಅಸಹ್ಯಕ್ಕೆ ಆದರ ಆತಿಥ್ಯ ಕೊಟ್ಟವ್ರು ಯಾರು? ಈ ಮನೆಯಲ್ಲಿ ಒಂದು ಲೋಟ ನೀರು ಸಿಗೋದಿಲ್ಲ ಅಂತ ನಾನ್ ಅನೌನ್ಸ್ ಮಾಡಿದ್ಮೇಲೂ ಅವಳಿಗೆ ನೆಮ್ಮದಿಯಾಗಿ ಮಲ್ಕೊಳ್ಳೋದಕ್ಕೆ ಹೊತ್ತಿಗೆ ಹೊಚ್ಚೋಗಿರೋರು ಯಾರು? ಬಾಯಿ ಬಿಡ್ತೀರಾ ಅಥವಾ ಬಾಯಿ ಬಿಡ್ಸೋದಕ್ಕೆ ನಾನು ಬೇರೆ ರೀತಿ ಯೋಚನೆ ಮಾಡ್ಬೇಕಾ? ತಂಗಿವ, ಕೂಲ್, ಸಮಾಧಾನ. ನನ್ಗನ್ಸೋ ಪ್ರಕಾರ ಇವ್ರು ಯಾರು ಆ ಕೆಲಸ ಮಾಡಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಬೆಳಗ್ಗೆ ದಿಲ್ಲಿಗೆ ಹೋಗ್ತಾ ಈ ಪುಣ್ಯದ ಕೆಲಸ ಮಾಡಿ ಹೋಗಿದ್ದಾರೋ ಏನೋ. ಅಣ್ಣ ತೆಪ್ಪಗಿರ್ತೀಯಾ? ಥ್ಯಾಂಕ್ ಯು. ಅವ್ರು ಹೊರಡುವಾಗ ನಾನು ಅವ್ರ ಹಿಂದೆನೆ ಇದ್ದೆ. ತಪ್ಪಿ ನೀನ್ ಈ ಕೆಲಸ ಮಾಡಿಲ್ಲ ತಾನೆ? ತಂಗಿವ, ನನ್ನ ಮೇಲೆ ಡೌಟಾ? ನಾಯಣಿಗೆ ಮಾಡಿಲ್ಲ ತಂಗಿವ, ಟ್ರಸ್ಟ್ ಮೀ. ಓಕೆ ನೋಡಿ, ಈ ಕೆಲಸ ಗೊತ್ತಿದ್ದು ಮಾಡಿದ್ರೋ ಇಲ್ಲ ಗೊತ್ತಿಲ್ಲದೆ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆದ್ರೆ ಯಾರು ಮಾಡಿದ್ರು ಅನ್ನೋದು ಆದಷ್ಟು ಬೇಗ ನನಗೆ ಗೊತ್ತಾಗುತ್ತೆ. ಆಗ ಏನ್ ಮಾಡ್ಬೇಕೋ ನಾನು ಅದನ್ನ ಮಾಡೇ ಮಾಡ್ತೀನಿ. ಇನ್ನು ಮುಂದೆ ಇದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು. ಒಂದು ವೇಳೆ ಆಯ್ತು, ಆ ಕೆಲಸನ ಯಾರು ಮಾಡಿರ್ತಿರೋ ಅವರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಜಾಗ ಕೊಡೋದು ಇಲ್ಲ. ಅದು ನನ್ನ ಮಕ್ಕಳಾಗಿದ್ರು ಸರಿ. ಈ ಮನೆಯಲ್ಲಿ ನಡಿಬೇಕಾಗಿರೋದು ನನ್ನ ಮಾತು. ಅದಕ್ಕೆ ಯಾರೇ ವಿರುದ್ಧ ಆದ್ರೂ ಅವರಿಗೊಂದು ಗತಿ ಗ್ಯಾರಂಟಿ.